ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ವಿಮೋಚನ ಕಂಡ 14ನೇ ಅಧ್ಯಾಯ 13ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾದ ದೇವರು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವರಾಗಿದ್ದಾರೆ. ಏನೆಂದರೆ, ನಿಮ್ಮನ್ನ ಬಾಧಿಸುವಂತಹ ಐಗುಪ್ತರನ್ನ ಇನ್ನು ಮುಂದೆ ನೀವೇನ್ ಮಾಡುವುದಿಲ್ಲ, ನೋಡುವುದಿಲ್ಲ ಎಂದು ಕರ್ತನಾದ ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಐಗುಪ್ತದ ಜನರು ಅವರು ಇಸ್ರಾಯೇಲ್ ಜನರನ್ನ ದಾಸತ್ವದಲ್ಲಿ ನಡೆಸಿದಂತಹವರು, ಬಿಟ್ಟಿ ಕೆಲಸದಲ್ಲಿ ಅವ್ರನ್ನ ಬಾಧಿಸಿದಂತಹ ಜನರು. ದೇವರು ಐಗುಪ್ತರ ಕೈಗೊಳಗಿಂದ ಇಸ್ರಾಯೇಲ್ ಜನರನ್ನ ದೇವರು ಏನ್ ಮಾಡಿದರು, ಬಿಡುಗಡೆ ಮಾಡಿದರು. ಆ ಐಗುಪ್ತ ದೇಶದೊಳಗಿಂದ ತನ್ನ ಜನರನ್ನ ಆತನು ಏನ್ ಮಾಡಿದನು, ಹೊರಗಡೆ ಕರೆದುಕೊಂಡು ಬಂದನು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಐಗುಪ್ತ ಅನ್ನುವಂತಹ ಒಂದು ದಾಸತ್ವದ ಕಾರ್ಯಗಳಿಂದ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಬಿಡುಗಡೆ ಮಾಡುವವನಾಗಿದ್ದಾನೆ. ಮಗನೇ ಮಗಳೇ, ನೀನ್ ಇವತ್ತು ನೋಡುವಂತಹ ಐಗುಪ್ತರನ್ನ ಇನ್ನು ಮುಂದೆ ನೀನ್ ನೋಡುವುದಿಲ್ಲ ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಆತನು ಮಾತನಾಡುವವನಾಗಿದ್ದಾನೆ. ಹೇಗೆ ದೇವರು ಇಸ್ರಾಯೇಲರ ಜೀವಿತದಲ್ಲಿ ಐಗುಪ್ತರನ್ನ ತೆಗೆದಾಕಿದ್ದಾರೋ ಅದೇ ಪ್ರಕಾರವೇ ನಿನ್ನ ಜೀವಿತದಲ್ಲಿ ಬಾಧಿಸ್ತಾ ಇರುವಂತಹ ಐಗುಪ್ತದ ಕಾರ್ಯಗಳನ್ನ, ಐಗುಪ್ತದ ಶಕ್ತಿಗಳನ್ನ ದೇವರು ಏನ್ ಮಾಡುವವನಾಗಿದ್ದಾನೆ, ತೆಗೆದಾಕುವವನಾಗಿದ್ದಾನೆ, ಮುರಿದಾಕುವವನಾಗಿದ್ದಾನೆ. ಯಾವ ಸಂಗತಿಗಳು ನಿನ್ನ ಜೀವಿತದಲ್ಲಿ ಹೋರಾಡಿಕೊಂಡಿದೆ, ಯಾವುದು ನಿನಗೆ ಐಗುಪ್ತವಾಗಿ ಎದುರಾಗಿ ನಿಂತಿದೆ, ದೇವರು ಅದರ ಮಧ್ಯದಲ್ಲಿ ನಿನಗೆ ಏನ್ ಮಾಡುವವನಾಗಿದ್ದಾನೆ, ಜಯವನ್ನು ಅನುಗ್ರಹಿಸುವವನಾಗಿದ್ದಾನೆ. ನಾವು ಪ್ರಾರ್ಥಿಸಬೇಕು, ಕರ್ತನೇ ನನ್ನ ಜೀವಿತದಲ್ಲಿ ಹೋರಾಡಿಕೊಂಡಿರುವಂತಹ ಈ ಐಗುಪ್ತದ ಶಕ್ತಿಗಳನ್ನ ನೀನು ಮುರಿದಾಕು, ನನ್ನ ಕುಟುಂಬದಲ್ಲಿ ಹೋರಾಡಿಕೊಂಡಿರುವಂತಹ ಐಗುಪ್ತದ ಕಾರ್ಯಗಳನ್ನ ನೀನು ಬದಲಾವಣೆ ಮಾಡು ಎಂದು ಹೇಳುವಾಗ ಕರ್ತನು ಖಂಡಿತವಾಗಿಯೂ ಬದಲಾವಣೆ ಮಾಡುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕಾರ್ಯವನ್ನ ಮಾಡಿ, ಹೋರಾಡಿಕೊಂಡಿರುವಂತಹ ಎಲ್ಲ ಐಗುಪ್ತದ ಕಾರ್ಯಗಳನ್ನು ನೀನು ತೆಗೆದಾಕಿ ಬದಲಾವಣೆ ಮಾಡಿ ನಡೆಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.